ಸ್ನೇಹಿತರೆ, ಆಗಲೇ ನಾನು ನಿಮಗೆ ಸೇಫ್ ಪಾಲ್ನ ಯಾವ ರೀತಿ ವಾಲೆಟ್ ಕ್ರಿಯೇಟ್ ಮಾಡ್ಕೋಬೇಕಂತ ಹೇಳಿದೆ. ಈಗ ಐ ಡಿನ ಯಾವ ರೀತಿ ಆ್ಯಕ್ಟಿವ್ ಮಾಡಬೇಕು, ರಿಜಿಸ್ಟರ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಸೊ ಇದನ್ನೊಂದು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ನಿಮ್ಮ ಸೇಫ್ ಪಾಲ್ನ ನೀವು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಅವಾಗಲೇ ಕ್ಯೂ ಆರ್ ಕೋಡ್ ಕಳಿಸಿ ಸೊ ಲಿಂಕ್ ಯಾವ ರೀತಿ ಕಳಿಸ್ಬೇಕಂತ ಹೇಳ್ಕೊಟ್ಟೆ. ಸೊ ಲಿಂಕ್ ಕಳಿಸಾದ್ಮೇಲೆ ನಿಮ್ಮ ವ್ಯಾಲೆಟ್ ಓಪನ್ ಮಾಡ್ತಿದ್ದಂಗೆ ಸೊ ನಿಮ್ಮ ಸ್ನೇಹಿತರ ಕಡೆಯಿಂದ ಅಥವಾ ನಿಮ್ಮ ಹತ್ರ BNB ಇದ್ದರೆ OPBNBನ ಇದಕ್ಕೆ ವ್ಯಾಲೆಟ್ಗೆ ಲೋಡ್ ಮಾಡಿ. ಸೊ ನಿಮ್ಮ ಹತ್ರ ವ್ಯಾಲೆಟ್ ಬಂದಿರುತ್ತೆ 0.0044 ವ್ಯಾಲ್ಯೂ ಬಂದಿರುತ್ತೆ. ಅದ್ರ ವರ್ತ್ 3.08 ವ್ಯಾಲ್ಯೂ ಇದೆ. ಸೊ ಇದನ್ನು ನಿಮ್ಮ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂದ್ರೆ, ನಿಮ್ಮ ಸ್ನೇಹಿತರು ನಿಮಗೊಂದು ಲಿಂಕ್ ಕಳಿಸಿರ್ತಾರೆ. ಸೊ ಅದು ನಿಮ್ಮ ವಾಟ್ಸಾಪಲ್ಲಿರುತ್ತೆ. ಜಸ್ಟ್ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ, ವಾಟ್ಸಾಪಲ್ಲಿ ಕ್ಲಿಕ್ ಮಾಡಿ ಸೊ ಲಿಂಕ್ ಏನು ಕಳಿಸಿರ್ತಾರೆ ಅದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ಕಾಪಿ ಆಗುತ್ತೆ, ಲಿಂಕ್ ಕಾಪಿಡ್ ಅಂತ ಬರುತ್ತೆ. ಅದಾಗ್ತಿದ್ದಂಗೆ ನಿಮ್ಮ ಸೇಫ್ ಪಾಲ್ ವ್ಯಾಲೆಟ್ಗೆ ಬನ್ನಿ. ಸೊ ಸೇಫ್ ಪಾಲ್ ವ್ಯಾಲೆಟಿಗೆ ಬರ್ತಿದ್ದಂಗೆ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಎಕ್ಸ್ಪ್ಲೋರ್ ಅಂತ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಎಕ್ಸ್ಪ್ಲೋರ್ ಟಚ್ ಮಾಡಿ. ಎಕ್ಸ್ಪ್ಲೋರ್ ಟಚ್ ಮಾಡ್ತಿದ್ದಂಗೆ ಇಲ್ಲಿ ಈ ಥರ ಒಂದು ಡ್ಯಾಪ್ ಗೈಡ್ ಬರುತ್ತೆ. ಇಲ್ಲಿ ನೀವು ಜಸ್ಟ್ ಐ ನೋ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ. ಸೊ ವ್ಯೂ ಡ್ಯಾಪ್ ಸ್ಟೋರ್ ಕ್ಲಿಕ್ ಮಾಡಿದ್ರೆ ಸೊ ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟ್ ಮೇಲ್ಗಡೆ ಇಲ್ಲಿ ಸರ್ಚ್ ಬಟನ್ ಹತ್ರ ಇಲ್ಲಿ ಹೋಗಿ ಟಚ್ ಮಾಡಿ. ಸೊ ಸರ್ಚಲ್ಲಿ ಈ ಥರ ಟಚ್ ಮಾಡ್ತಿದ್ದಂಗೆ ಈ ಥರ ಬರುತ್ತೆ. ಇಲ್ಲಿ ನೀವು ಅಲ್ಲೇನು ಕಾಪಿ ಮಾಡಿದ್ರಿ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ಹಿಂಗೆ ಜಸ್ಟ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಈ ಥರ ಪೇಸ್ಟ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಸೊ ಪೇಸ್ಟ್ ಆಗಿದೆ. ಈಗ ಜಸ್ಟ್ ನೀವು ನೋಡ್ಬೋದು ಇಲ್ಲಿ ಪೇಸ್ಟ್ ಆಯ್ತಿದ್ದಂಗೆ ಗೋ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಎಥಿರಿಯಮ್ ಸಿಂಬಲ್ ಬರುತ್ತೆ. ಇನ್ ಕೇಸ್ ಆ ಥರ ಏನಾರ ಬಂತು ಅಂತಂದರೆ ನೋಡಿ, ಇಲ್ಲಿ ಎಥಿರಿಯಮ್ ಸಿಂಬಲ್ ಸೆಲೆಕ್ಟ್ ಆಗಿದೆ. ಇಲ್ಲಿ ಸಿಂಬಲ್ ಬರುತ್ತೆ ಒಬ್ಬೊಬ್ಬರಿಗೆ, ಇಲ್ಲ ಅಂತಂದರೆ ಇಲ್ಲಿ ಇದು ಸಿಂಬಲ್ ಸೆಲೆಕ್ಟ್ ಆಗಿರುತ್ತೆ. ನೀವೇನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಮಾಡಾದ್ಮೇಲೆ ನೀವಿಲ್ಲಿ ಸರ್ಚ್ ಬಟನ್ಗೆ ಹೋಗಿ OPBNBನ ಕೊಟ್ಟರೆ ಇಲ್ಲಿ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೊ OPBNB ಸೆಲೆಕ್ಟ್ ಮಾಡ್ತಿದ್ದಂಗೆ ನಿಮಗಿಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ. ಡೋಂಟ್ ರಿಮೈಂಡ್ ಆಪ್ಷನ್ ಅಂತ ಬರುತ್ತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಕೊಡಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಥರ ಕನ್ಫರ್ಮ್ ಕೊಡ್ತಿದ್ದಂಗೆ ವೆಯ್ಟ್ ಮಾಡಿ, ರಿಜಿಸ್ಟರ್ ಅಂತ ಬರುತ್ತೆ. ಸೊ ಈ ಥರ ರಿಜಿಸ್ಟರ್ ಅಂತ ಬರ್ತಿದ್ದಂಗೆ ಜಸ್ಟ್ ರಿಜಿಸ್ಟರ್ ಕ್ಲಿಕ್ ಮಾಡಿ. ನಿಮ್ಮ 0.0044 ಏನಿದೆ ಅದರ ವ್ಯಾಲ್ಯೂಗೆ ಈ ಥರ ಕೇಳುತ್ತೆ. ಸೊ ಇಲ್ಲಿ ಮತ್ತೆ ಕನ್ಫರ್ಮ್ ಕೇಳುತ್ತೆ. ಇದರಲ್ಲಿ ಏನೂ ಚೂಸ್ ಮಾಡಿಬಿಡಿ, ಸೇಮ್ ಇರಲಿ, ಕನ್ಫರ್ಮ್ ಕೊಡಿ. ಮತ್ತು ನಿಮ್ಮ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಕೇಳುತ್ತೆ. ನೀವೇನು ವ್ಯಾಲೆಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಪಾಸ್ವರ್ಡ್ ಕೊಟ್ಟಿರ್ತೀರ ಆ ಆರು ಪಾಸ್ವರ್ಡ್ನ ಟೈಪ್ ಮಾಡಿ. ಸೊ ನಿಮ್ಮ ಪಾಸ್ವರ್ಡ್ ಟೈಪ್ ಮಾಡ್ತಿದ್ದಂಗೆ ನಿಮಗೆ ಆಟೋಮೆಟಿಕಲಿ ಅದು ಲಾಗಿನ್ ತೊಗೊಳುತ್ತೆ. ಸೊ ಫೈನಲಿ ಐ ಡಿ ಈ ಥರ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಐ ಡಿ ಕ್ರಿಯೇಟ್ ಆಗಿದೆ ಈಗ. ಸೊ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ನಿಮ್ಮ ಐ ಡಿ ನಂಬರ್ ಬಂದಿರುತ್ತೆ. ಸೊ ಬಿಗಿನರ್ ರ್ಯಾಂಕ್, ನಿಮ್ಮ ಸ್ಪಾನ್ಸರ್ ಐ ಡಿ ಯಾವುದಿದೆ ಬಂದಿರುತ್ತೆ. ಸೊ ಟೈಮಿಂಗ್ಸ್ ಎವ್ರಿಥಿಂಗ್ ಇಲ್ಲಿ ತೋರಿಸುತ್ತೆ. ಇದು ಡ್ಯಾಶ್ ಬೋರ್ಡ್. ನೆಕ್ಸ್ಟ್ ಇದಾದಮೇಲೆ ನೀವು ಯಾರಿಗೇ ಆಗಲಿ ನಿಮ್ಮ ಕಡೆಯಿಂದ ಮತ್ತೆ ರೆಫರೆನ್ಸ್ ಮಾಡಬೇಕಂದ್ರೆ ಇಲ್ಲಿ ರೆಫರಲ್ ಲಿಂಕ್ ಬಂದಿದೆ ನೋಡಿ. ಜಸ್ಟ್ ಈ ವೈಟ್ ಕಲರ್ ಇದೆಯಲ್ಲ ಮುಂದೆ, ಇದನ್ನು ಟಚ್ ಮಾಡಿ ನೋಡಿ, ಕಾಪಿ ಆಗುತ್ತೆ. ಇದು ಕಾಪಿ ಮಾಡಿರೋದನ್ನು ವಾಟ್ಸಾಪ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಯಾರಿಗೆ ಬೇಕಾದ್ರೂ ಕಳಿಸ್ಬೋದು. ನಿಮ್ಮ ಟೋಟಲ್ ಓವರಾಲ್ ಟೀಮ್ ಸ್ಟ್ರೆಂತ್ ಏನಿದೆ ಎಲ್ಲ ಇಲ್ಲಿ ಗೊತ್ತಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಪ್ರತಿಯೊಂದು ಕೂಡ ನಿಮಗೆ ಯಾವ ಲೆವೆಲಿಂದ ಇನ್ಕಮ್ ಬರುತ್ತೆ, ಲೇಯರ್ ಇನ್ಕಮ್, ಎವ್ರಿಥಿಂಗ್ ಇಲ್ಲಿ ಶೋ ಆಗುತ್ತೆ. ಸೊ ಮೈ ಟೀಮ್, ನಿಮ್ಮ ರಿಕರಿಂಗ್ ಇನ್ಕಮ್ ಟೀಮ್ ಏನಿದೆ ಇಲ್ಲಿ ಪ್ರತಿಯೊಂದು ಕೂಡ 15 ಲೆವೆಲ್ ನೀವು ಚೆಕ್ ಮಾಡ್ಕೋಬೋದು. 15 ಲೆವೆಲ್ ಟೀಮ್. ಅದಾದಮೇಲೆ ಕಮ್ಯುನಿಟಿ ಟ್ರೀ. ಸೊ ಕಮ್ಯುನಿಟಿ ಟ್ರೀ ಏನಿದೆ ನಿಮ್ಮ ಟೀಮಲ್ಲಿ ಅದು ಓಪನ್ ಆಗುತ್ತೆ. ಸೊ ಕಮ್ಯುನಿಟಿ ಇನ್ಫಾರ್ಮೇಷನ್. ಸೊ ಇದು ಲೆವೆಲ್ ಇನ್ಕಮ್ 15 ಲೆವೆಲ್ ಇನ್ಕಮ್ಗೆ ಏನು 69% ಇನ್ಕಮ್ ಇದೆ ಅದ್ರ ಟೀಮ್ ಇದು ಮೈ ಟೀಮ್. ಅಂದರೆ ಕಮ್ಯುನಿಟಿ ಇನ್ಫಾರ್ಮೇಷನ್ ಜೊತೆಗೆ ರಾಯಲ್ಟಿ. ಸೊ ರಾಯಲ್ಟಿ ಇನ್ಫಾರ್ಮೇಷನ್ ಇಲ್ಲಿ ಟೈಮಿಂಗ್ಸ್ ಓಡ್ತಾ ಇರುತ್ತೆ. ಎವ್ರಿ ಡೇ ಎಷ್ಟು ಜನಕ್ಕೆ ಎಷ್ಟು ಪೇಔಟ್ ಬರುತ್ತೆ, ಎವ್ರಿಥಿಂಗ್ ಎಲ್ಲದೂ ಶೋ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಇದಿಷ್ಟು ಐ ಡಿ ಕ್ರಿಯೇಟ್ ಮಾಡೋದು. ಐ ಡಿ ಕ್ರಿಯೇಟ್ ಆದಮೇಲೆ ಜಸ್ಟ್ ನೀವು ಲಾಗೌಟ್ ಮಾಡಿಕೊಂಡು
ಸೊ ಇಲ್ಲಿ ಏನು ಇಂಟು ಇದೆ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ವ್ಯಾಲೆಟ್ ಎಕ್ಸಿಟ್ ಆಗುತ್ತೆ, ಬಟ್ ಸೇಮ್ ಲಿಂಕ್ ಹಂಗೆ ಇರುತ್ತೆ. ನೆಕ್ಸ್ಟ್ ಟೈಮ್ ನೀವು ಓಪನ್ ಮಾಡ್ಕೋಬೇಕಾದ್ರೆ ಮಾಡ್ಬೋದು. ನೋಡಿ, ನಿಮ್ಮ ವ್ಯಾಲೆಟಿಗೆ ಬಂದರೆ 0 ಆಗಿರುತ್ತೆ. ಸೊ ನಿಮ್ಮ ವ್ಯಾಲೆಟಲ್ಲಿ ಏನಿದೆ ಐ ಡಿ ಆಟೋಮೆಟಿಕಲಿ ಆ್ಯಕ್ಟಿವ್ ಆಗಿ 0 ಆಗಿರುತ್ತೆ. ಸೊ ಇಷ್ಟೇ ಮಾಡಿ ಫ್ರೆಂಡ್ಸ್, ಐ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ದಿಸ್ ಇಸ್ ದ ಪ್ರೊಸೀಜರ್. ಬೇರೆ ಇನ್ನೇನು ಮಾಡಬೇಕಾಗಿಲ್ಲ. ನಿಮಗೇನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕು ಅನ್ನಂಗಿದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಅಪ್ಲೈನ್ಸು ಅವ್ರ ಕಡೆಯಿಂದ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.